ನಮಸ್ತೆ ಸರ್. ಈಗ ನಮ್ಮ ಸರ್ ಸತೀಶ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಕೊಟ್ರೇಶನ್ ಬಗ್ಗೆ ಎಲ್ಲ ನಮ್ಮ ಕೊಟ್ಟೂರಿನ ಎಲ್ಲ ಚರಿತ್ರೆಯನ್ನು ಅವರು ಎಲ್ಲ ತಿಳ್ಕೊಂಡಿರೋ ಬಗ್ಗೆ ನಾವು ಅವ್ರ ಹತ್ರ ಒಂದು ಸಣ್ಣ ಮಾಹಿತಿ ತಿಳ್ಕೊಳಕ್ಕಂತ ಬಂದಿದ್ದೀವಿ. ಏನು ಹೇಳ್ತಾರೆ ಅಂತ ಸರ್ ಹತ್ರ ವಿಚಾರ ಮಾಡೋಣ. ಸರ್ ನಮಸ್ತೆ. ನಮಸ್ಕಾರ. ಕೊಟ್ರೇಶ್ವರರು ಮೂಲತಃ ತಮಿಳುನಾಡು ಭಾಗದಿಂದ ಈ ಕಡೆ ಬಂದಿದ್ದು. ಅವರು ತಮಿಳುನಾಡಿನ ಧರ್ಮಪುರಿ ಜಿಲ್ಲೆಯ ಕೋಟೂರು ಬಸಾಪುರ ಅಂತ ಹೇಳಲಾಗ್ತದೆ. ಅಲ್ಲಿಂದ ಅವರು ಮೊದಲಿಗೆ ಬಂದಿದ್ದು ಯಡಿಯೂರಿಗೆ. ಈ ಯಡಿಯೂರಲ್ಲಿ ಅವರು ಯಡಿಯೂರು ಸಿದ್ಧಲಿಂಗೇಶ್ವರರ ಶಿಷ್ಯ ಪರಂಪರೆಯಲ್ಲಿ ಕೂಡ ಅವರು ಒಬ್ಬರು. ಯಾಕೆ ಅಂತಂದರೆ ಚನ್ನಬಸವ ಪುರಾಣ ಸೇರಿದಂತೆ ಹಲವಾರು ಕೃತಿಗಳು ಕೂಡ ಯಡಿಯೂರು ಸಿದ್ಧಲಿಂಗೇಶ್ವರನ 770 ಶಿಷ್ಯರಲ್ಲಿ ಕೊಟ್ರೇಶ್ವರರು ಒಬ್ಬರು ಅನ್ನುವಂಥದ್ದು, ಮತ್ತು ಪಂಚಗಣೇಶ್ವರರು ಕೂಡ ಅದರಲ್ಲಿ ಇದ್ರು ಅನ್ನುವಂಥ ಲೀಸ್ಟು ನಮಗೆ ಆ ಪಟ್ಟಿ, ಶರಣರ ಪಟ್ಟಿಯಲ್ಲಿ ಅವರು ಕೂಡ ಒಬ್ಬರು ಅನ್ನೋದು ಗೊತ್ತಾಗ್ತಾ ಹೋಗ್ತದೆ. ಅಲ್ಲಿಂದ ಕೊಟ್ರೇಶ್ವರರು ಉತ್ತರಾಭಿಮುಖವಾಗಿ ಹಂಪಿಗೆ ಬರ್ತಾರೆ. ಹಂಪಿಯಿಂದ ಕೊಟ್ರೇಶ್ವರ ಸೇರಿದಂತೆ ಎಲ್ಲ ಪಂಚಗಣೇಶ್ವರ ಹಂಪಿಯಿಂದ ನಂತರದಲ್ಲಿ ಕುಪ್ಪಿನಕೇರಿಗೆ ಬಂದು ಕುಪ್ಪಿನಕೇರಿಯ ಆಂಜನೇಯನಿಗೆ ಲಿಂಗಧಾರಣೆ ಮಾಡ್ತಾರೆ. ಲಿಂಗಧಾರಣೆ ಮಾಡಿ ಅಲ್ಲಿಂದ ಚೆದರ್ತಾರೆ ಅನ್ನುವಂಥದ್ದು ಒಂದು ಗೊತ್ತಾಗ್ತಾ ಹೋಗ್ತದೆ. ಕೊಟ್ಟೂರು ಗುರುಬಸವೇಶ್ವರ ಚಾರಿತ್ರ ಕೃತಿ ಕೂಡ ಕೊಟ್ರೇಶ್ವರರು ವಿಜಯನಗರ ಪತನಾನಂತರದಲ್ಲಿ ಈ ಭಾಗದಲ್ಲಿ ಇದ್ದರು ಅನ್ನುವುದರ ಬಗ್ಗೆ ಸ್ಪಷ್ಟ ಉಲ್ಲೇಖಗಳನ್ನು ಕೊಡ್ತಾ ಹೋಗ್ತದೆ. ಆ ಸಂದರ್ಭದಲ್ಲಿ ಕೊಟ್ರೇಶ್ವರರು ಬದುಕಿದ್ದ ಸಂದರ್ಭ ಹೇಗಿತ್ತು ಅಂತಂದರೆ ಅದು ರಾಜಕೀಯವಾಗಿ ಅತ್ಯಂತ ವಿಪ್ಲವದ ಕಾಲ ಅಂತ ಕರೆಯಲಾಗ್ತದೆ. ಅಂದರೆ ವಿಜಯನಗರ ಪತನವಾಗಿ ಎಲ್ಲ ಪಾಳೆಗಾರರ ನಡುವೆ ಅಸ್ತಿತ್ವಕ್ಕಾಗಿ ದೊಡ್ಡ ಹೋರಾಟ ನಡೀತಾ ಇತ್ತು. ನಿರಂತರ ಜಗಳಗಳು ನಡೀತಾ ಇತ್ತು. ಈ ಭಾಗದಲ್ಲಿ ಕೊಟ್ಟೂರು ಸುತ್ತಮುತ್ತಲ ಭಾಗದಲ್ಲಿ ಹರಪನಹಳ್ಳಿ ಪಾಳೆಗಾರ ಇರ್ಬೋದು, ಅಥವಾ ಗುಡೇಕೋಟೆ ಪಾಳೆಗಾರ ಇರ್ಬೋದು, ಸಂಡೂರು ಪರವಿನಾಯಕ ಇರ್ಬೋದು, ಅಥವಾ ದುರ್ಗದ ಪಾಳೆಗಾರ, ಇವರೆಲ್ಲರ ಮಧ್ಯೆ ಒಂದು ನಿರಂತರ ಸಂಘರ್ಷಗಳು ನಡೀತಾ ಇತ್ತು. ಈ ವಿಪ್ಲವದ ಸಂದರ್ಭದಲ್ಲಿ, ರಾಜಕೀಯ ಸಂಘರ್ಷದ ಈ ಸಂದರ್ಭದಲ್ಲಿ ಜನರಿಗೆ ಒಂದು ಧಾರ್ಮಿಕವಾದಂಥ ಮನಃಶಾಂತಿಯನ್ನು ಉಂಟು ಮಾಡಲಿಕ್ಕಾಗಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿ ಧಾರ್ಮಿಕ ಸಂತರು ಕ್ರಿಯೇಟ್ ಆದರು. ಕೊಟ್ಟೂರಿನ ಹೆಸರಿಗೆ ಸಂಬಂಧಿಸಿದಂಥ ತುಂಬ ಇಂಟ್ರೆಸ್ಟಿಂಗ್ ಆದಂಥ ಒಂದು ಘಟನೆ ಇದೆ. ಕೊಟ್ಟೂರು ಪ್ರಚಲಿತದಲ್ಲಿದೆ, ಜನರ ಬಾಯಲ್ಲಿ ಯಾವಾಗಲೂ ಇದೆ. ಈ ಕೊಟ್ಟೂರು ಅನ್ನುವಂಥದ್ದು ಮೂಲತಃ ಶಿಕಾಪುರ ಎಂದಾಗಿತ್ತು. ಕೊಟ್ಟೂರೇಶ್ವರರು ಬಂದ ನಂತರ ಇಲ್ಲಿ ಅವ್ರು ಕೇಳಿದ್ದನ್ನೆಲ್ಲ ಕೊಡುವ ಊರೇ ಕೊಟ್ಟೂರಾಯಿತು ಅನ್ನುವಂಥ ಒಂದು ಜನರ ಬಾಯಲ್ಲಿರುವಂಥ ಬಹುದೊಡ್ಡ ಕಥೆ ಇದು. ನಾನು ಈ ಕಥೆ ಸುಳ್ಳು ಅಲ್ಲೋ ಅನ್ನೋದಕ್ಕಿಂತ ಮುಖ್ಯವಾಗಿ ಈ ಥರದ ಕಥೆಗಳು ಹ್ಯಾಕೆ ಹುಟ್ಟಿಕೊಳ್ತವೆ ಅನ್ನುವಂಥದ್ದು ಒಂದು ಸ್ಪಷ್ಟವಾಗಿ ಹೇಳಬೇಕಂದ್ರೆ, ಕೊಟ್ಟೂರಿಗೆ ಸಂಬಂಧಿಸಿದಂಥ ಉಲ್ಲೇಖ 10ನೇ ಶತಮಾನದ ಶಾಸನಗಳಲ್ಲಿ ಗದ್ದಿಕಲ್ಲೇಶ್ವರ, ಕೊಟ್ಟೂರಿನಲ್ಲಿ ಇರುವಂಥ ಗದ್ದಿಕಲ್ಲೇಶ್ವರ ದೇವಸ್ಥಾನದಲ್ಲಿರುವ ಶಾಸನ ಕ್ಲಿಯರ್ ಪಡಿಸ್ತದೆ, ಕೋಗಳಿ ಶಾಸನ ಕ್ಲಿಯರ್ ಪಡಿಸ್ತದೆ, ಅಂಬಳಿ ಶಾಸನ ಕ್ಲಿಯರ್ ಪಡಿಸ್ತಾ ಹೋಗ್ತದೆ. ಕೊಟ್ಟೂರು ಅನ್ನುವಂಥ ಹೆಸರು 10ನೇ ಶತಮಾನ, 10, 11, 12ನೇ ಶತಮಾನದಲ್ಲಿ ಇತ್ತು ಅಂತ. ಕೊಟ್ರೇಶ್ವರ ಬರೋದಕ್ಕಿಂತ ಮುಂಚೆ ಇದು ಕೊಟ್ಟೂರಾಗಿತ್ತು. ಇದು ಜೈನ ಕೇಂದ್ರವಾಗಿತ್ತು. ಮೂಲತಃ ಕೊಟ್ಟೂರು ಜೈನ ಕೇಂದ್ರ ಆಗಿತ್ತು. ಕೊಟ್ಟೂರಿನ ಹೊರಭಾಗದಲ್ಲಿರುವಂಥ ಕೊಟ್ರಮ್ಮನ ಗುಡಿ ಅಂತ ಇದೆ. ಆ ಕೊಟ್ರಮ್ಮನ ಗುಡಿ ಮೂಲತಃ ಜೈನ ಯಕ್ಷಿಣಿ ಕೊಟ್ಟವೆ ಅನ್ನುವ, ಹೌದು, ಅವಳ ಹೆಸರು ಕೊಟ್ಟೂರಿಗೆ ಇದ್ದದ್ದು. ಕೊಟ್ಟವೆ ಇರುವ ಊರು ಕೊಟ್ಟೂರಾಗಿತ್ತು. ಆದರೆ ಈಗಲೂ ಕೊಟ್ರಮ್ಮನ ಗುಡಿಯನ್ನು ಈಗ ಅದನ್ನ ಬೇರೆ ಮಾಡಿ ಅಲ್ಲೇನೇನೋ ರೇಣುಕಮ್ಮನ ಗುಡಿ ಅಥವಾ ಇನ್ನೇನೋ ಬೇರೆ ಬೇರೆ ಮಾಡಿದ್ದಾರೆ. ಆದರೆ ಮೂಲತಃ ಅದು ಒಂದು ಜೈನ ಟೆಂಪಲ್ ಆಗಿತ್ತು. ಅದನ್ನು ಬೀಳಿಸಲಾಗಿದೆ, ಬೀಳಿಸಿ ಈಗ ಮರು ನಿರ್ಮಾಣ ಮಾಡಲಾಗಿದೆ. ಅದ್ರ ಗೋಪುರ ಅದೆಲ್ಲ ಈಗಲೂ ಅಲ್ಲಿ ಜಾತ್ರೆ ನಡೆಯುತ್ತೆ, ಕೊಟ್ರಮ್ಮನ ಜಾತ್ರೆ ಅಂತ ನಡೆಯುತ್ತೆ. ಇದನ್ನೇ ಕೊಟ್ರೇಶ್ವರ, ಮದ್ದಾನ ಸ್ವಾಮಿ, ಹರಪನಹಳ್ಳಿಯ ಕೆಂಪಯ್ಯ ಮತ್ತು ಅರಸಿಕೇರಿಯ ಕೋಲಶಾಂತಿ 5 ಮಂದಿ ಬರೋ ಟೈಮಲ್ಲಿ ಒಂದು ಭಾಳ ಮಜವಾದ ಒಂದು ಘಟನೆ ನಡೀತಾ ಹೋಗ್ತದೆ. ಆ ಹರಪನಹಳ್ಳಿಯ ಕೆಂಪೇಶ ಪಲ್ಲಕ್ಕಿಯ ಮೇಲೆ ವಿಜೃಂಭಣೆಯಿಂದ ಮೆರವಣಿಗೆ ಹೋಗೋದನ್ನ ಒಂದ್ಸಲ ತಿಪ್ಪೆ ಮೇಲೆ ಕೂತ್ಕೊಂಡು ತಿಪ್ಪೇಸ್ವಾಮಿಗಳು ನೋಡಿದ್ರು ಅಂತೆ. ನೋಡಿ ಚಾಷ್ಟೆ ಮಾಡ್ತಾರಂತೆ, ಅಲ್ಲಪ್ಪ ಒಬ್ಬ ವಿರಾಗಿ ನಾವು, ಎಲ್ಲವನ್ನು ತ್ಯಜಿಸಿದ ನಾವು ಹೀಗೆ ಪಲ್ಲಕ್ಕಿಯಲ್ಲಿ ಕೂತ್ಕೊಂಡು ವಿಜೃಂಭಣೆಯಿಂದ ಹೋಗೋದಿದೆಯಲ್ಲ, ಇದು ತಪ್ಪು ಅಂತ ಹೇಳಿ ಹರಪನಹಳ್ಳಿ ಕೆಂಪೇಶ್ವರಿಗೆ ಬುದ್ಧಿ ಕಲಿಸಿದ್ರಂತೆ. ಒಂದು ಜ್ಞಾನೋದಯ ಮೂಡಿಸಿದ್ರೆ, ಜ್ಞಾನೋದಯ ಮೂಡಿಸಿದ ಮೇಲೆ ಆತ ಹರಪನಹಳ್ಳಿ ಕಡೆಗೆ ಹೋದ, ಕೊಟ್ರೇಶ್ವರ ಒಂದು ಕಡೆಗೆ ಅಂತ ಒಂದು ಕಥೆ ಇದೆ. ಈ ಕಥೆ ಏನೇ ಇರಲಿ, ಆದರೆ ಹೀಗೆ ನಾವು ಜನರ ಕೆಲಸಕ್ಕಾಗಿ, ಜನರ ಸಹಾಯಕ್ಕಾಗಿ ಅಥವಾ ಜನೋಪಕಾರಕ್ಕಾಗಿ ನಾವು ಇಲ್ಲಿಗೆ ಬಂದಿದ್ದೀವಿ, ಲೋಕೋದ್ಧಾರಕ್ಕಾಗಿ ಬಂದಿದ್ದೀವಿ. ಹೀಗೆ ಪಲ್ಲಕ್ಕಿ ಮೇಲೆ ಮೆರೆಯೋಕ್ಕಲ್ಲ ಅಂತ ಹೇಳಿದ ಆ ಕಥೆ ಇದೆ ಅಲ್ವಾ,